45 ಮ್ಯಾಜಿಕಲ್ ಕಂಪೋಸರ್ ಅರ್ಜುನ್ ಜನ್ಯ ಅವರು ಫಸ್ಟ್ ಟೈಮ್ ಡೈರೆಕ್ಷನ್ ಮಾಡಿ ಶಿವಣ್ಣ, ಉಪೇಂದ್ರ ಮತ್ತು ರಾಜ್ಬಿ ಶೆಟ್ಟಿ ಅವರು ಮೇನ್ ಲೀಡ್ ಆಗಿ ಆಕ್ಟ್ ಮಾಡಿರೋ ಸಿನಿಮಾ. ತುಂಬಾನೇ ಖುಷಿಯಿಂದ ಯಾವುದೇ ಅತಿಯಾದ ನಿರೀಕ್ಷೆ ಇಟ್ಕೊಳ್ದೆ ತ್ರಿವೇಣಿ ಥಿಯೇಟರ್ ಅಲ್ಲಿ ಪ್ರೀಮಿಯರ್ ಫ್ಯಾನ್ ಶೋ ನೋಡಕ್ ಹೋಗಿದ್ದೆ. 3 ಜನ ಬಿಗ್ ಸ್ಟಾರ್ಸ್ ಗಳು ಆಕ್ಟ್ ಮಾಡಿರೋದ್ರಿಂದ ಫ್ಯಾನ್ಸ್ ಕ್ರೇಜ್ ಮತ್ತೆ ಸೆಲೆಬ್ರೇಷನ್ ಅಂತೂ ನೆಕ್ಸ್ಟ್ ಲೆವೆಲ್ ಆಗಿತ್ತು. ಬಟ್ ಸಿನಿಮಾ ನೋಡಿದ್ಮೇಲೆ ಏನ್ ಇಷ್ಟ ಆಯ್ತು, ಏನ್ ಕಷ್ಟ ಆಯ್ತು ಅಂತ ಮಾತಾಡೋಣ ಬನ್ನಿ. ಹಾಯ್ ಹಲೋ ನಮಸ್ಕಾರ, ವೆಲ್ಕಮ್ ಟು ಮೈ ಚಾನಲ್ ರಾ ರಿವ್ಯೂ. ಇನ್ನು ಈ ಸಿನಿಮಾದ ಪ್ಲಾಟ್ ಹೇಳ್ಬೇಕು ಅಂದ್ರೆ, ಮನುಷ್ಯ ಹುಟ್ಟತಾನೆ, ಹುಟ್ಟಿ ಜೀವನ ಮಾಡಿ ಅವ್ನ್ ಕೊನೆ ಟೈಮ್ ಬಂದಾಗ ಸಾಯ್ತಾನೆ. ಆದ್ರೆ ಸತ್ ಮೇಲೆ ಏನಾಗ್ತಾನೆ, 45 ಅಂತ ಈ ಸಿನಿಮಾಗೆ ಯಾಕೆ ಟೈಟಲ್ ಇಟ್ರು, ಏನ್ 45 ಅಂದ್ರೆ ಅಂತ ನೀವ್ ಈ ಸಿನಿಮಾ ನೋಡಿದ್ರೆ ತಿಳ್ಕೊತೀರಾ. ಇನ್ನು ಈ ಸಿನಿಮಾದ ಪಾಸಿಟಿವ್ಸ್ ಹೇಳ್ಬೇಕು ಅಂದ್ರೆ, ಸಿನಿಮಾದ ಕೆಲವೊಂದಷ್ಟು ಸೀಕ್ವೆನ್ಸ್ ಗಳು ಖುಷಿ ಕೊಡ್ತು. ಫಸ್ಟ್ ಹಾಫ್ ಸ್ವಲ್ಪ ಡೀಸೆಂಟ್ ಆಗಿತ್ತು. ಫಸ್ಟ್ ಹಾಫ್ ನಲ್ಲಿ ಕತೆನ ಸೆಟ್ ಮಾಡಿರೋ ಪ್ರೊಸೆಸ್, ಕ್ಯಾರೆಕ್ಟರ್ಸ್ ಗಳನ್ನ ಎಸ್ಟಾಬ್ಲಿಷ್ ಮಾಡಿರೋ ರೀತಿ ಸ್ಪೀಡ್ ಆಗಿ ಚೆನ್ನಾಗಿತ್ತು. ಅಂಡ್ ಫಸ್ಟ್ ಹಾಫ್ ಫಿನಿಶ್ ಆಗೋದು ಕೂಡ ಗೊತ್ತಾಗಲ್ಲ, ಅಷ್ಟು ಬೇಗ ಇಂಟರ್ವಲ್ ಬ್ಲಾಕ್ ಗೆ ಬಂದು ಕತೆ ಕುತ್ಕೊಳ್ಳುತ್ತೆ. ಇಂಟರ್ವಲ್ ಬ್ಲಾಕ್ ಮತ್ತೆ ಕ್ಲೈಮ್ಯಾಕ್ಸ್ ನ ಎಪಿಸೋಡ್ಸ್ ಗಳು ಕೂಡ ಚೆನ್ನಾಗಿತ್ತು. ಇನ್ನು ಕ್ಯಾರೆಕ್ಟರ್ಸ್ ಗಳ ಪರ್ಫಾರ್ಮೆನ್ಸ್ ತುಂಬಾನೇ ಇಷ್ಟ ಆಯ್ತು. ಸಿನಿಮಾಲಿ ಆಕ್ಟ್ ಮಾಡಿರೋದು 3 ಜನ ಸ್ಟಾರ್ ಆಕ್ಟರ್ಸೇ ಆಗಿರೋದ್ರಿಂದ ಅವರುಗಳ ಪರ್ಫಾರ್ಮೆನ್ಸ್ ಬಗ್ಗೆ ಎರಡನೇ ಮಾತೇ ಇಲ್ಲ. ಶಿವಣ್ಣ, ಉಪ್ಪಿ ಸರ್, ರಾಜ್ಬಿ ಶೆಟ್ಟಿ ಅವ್ರ 3 ಜನ ಕೂಡ ಅವ್ರಿಗೆ ಕೊಟ್ಟಿರೋಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ನ ಅವ್ರದೇ ಆದ ಸ್ಟೈಲ್ ಅಲ್ಲಿ ಆಡಿಯನ್ಸ್ ಮತ್ತೆ ಫ್ಯಾನ್ಸ್ ಗೆ ಖುಷಿ ಕೊಡೋ ತರ ನೀಟಾಗಿ ನಿಭಾಯಿಸಿದ್ದಾರೆ. ಮಿಕ್ಕಿದ ಸಪೋರ್ಟಿಂಗ್ ಕ್ಯಾರೆಕ್ಟರ್ಸ್ ಗಳು ಅವ್ರಿಗೆ ಕೊಟ್ಟಿರೋಷ್ಟು ಸ್ಕ್ರೀನ್ ಪ್ರೆಸೆನ್ಸ್ ನ ನೀಟಾಗಿ ಯೂಸ್ ಮಾಡ್ಕೊಂಡಿದ್ದಾರೆ. ಅರ್ಜುನ್ ಜನ್ಯ ಅವರ ಮ್ಯೂಸಿಕ್ ಸಿನಿಮಾಗೆ ಒಳ್ಳೆ ಸಪೋರ್ಟ್ ಕೊಟ್ಟಿದೆ. ತುಂಬಾನೇ ಎಲ್ಲೂ ಓವರ್ ಅನ್ನಿಸದೇ ಇರೋ ತರ ಕತೆಗೆ, ಸೀಕ್ವೆನ್ಸಸ್ ಗಳಿಗೆ ಮ್ಯಾಚ್ ಆಗೋ ತರ ನೀಟಾಗಿ ಬಿಜಿಎಂ ನ ಸೆಟ್ ಮಾಡಿದ್ದಾರೆ. ಇನ್ನು ಈ ಸಿನಿಮಾದ ನೆಗೆಟಿವ್ಸ್ ಹೇಳ್ಬೇಕು ಅಂದ್ರೆ, ಸಿನಿಮಾದ ಸ್ಕ್ರೀನ್ ಪ್ಲೇ ತುಂಬಾನೇ ವೀಕ್ ಇದೆ. ಸೆಕೆಂಡ್ ಹಾಫ್ ಅಂತೂ ಸಿನಿಮಾ ಫುಲ್ ಫ್ಲಾಟ್ ಅನ್ನಿಸ್ತು. ಅರ್ಜುನ್ ಜನ್ಯ ಅವರು ಆಸ್ ಎ ಮ್ಯೂಸಿಕ್ ಕಂಪೋಸರ್ ಆಗಿ ಒಪ್ಕೋಬಹುದು ಹೊರತು ಒಬ್ಬ ಡೈರೆಕ್ಟರ್ ಆಗಿ ಇನ್ನೂ ಕಲಿಯೋದು ತುಂಬಾನೇ ಇದೆ. ಸಿನಿಮಾದ ಕಾನ್ಸೆಪ್ಟ್, ಸ್ಕ್ರೀನ್ ಪ್ಲೇ ಇದ್ರ ಮೇಲೆ ತುಂಬಾನೇ ವರ್ಕ್ ಮಾಡಬೇಕಿತ್ತು ಅನ್ನಿಸ್ತು. ಸಿನಿಮಾದ ಸಬ್ಜೆಕ್ಟ್, ಅದರಲ್ಲಿ ಇರೋ ಎಲಿಮೆಂಟ್ಸ್ ಯಾವ್ದು ಸ್ಟ್ರಾಂಗ್ ಅನ್ನಿಸ್ಲಿಲ್ಲ. ಟೆಕ್ನಿಕಲಿ ಅಂತೂ ಸಿನಿಮಾದ ಪ್ರೆಸೆಂಟೇಶನ್ ಅಷ್ಟ್ ಇಷ್ಟ ಆಗ್ಲಿಲ್ಲ. ಸಿನಿಮಾಲಿ VFX ಇರ್ಬೇಕು, ಬಟ್ VFX ಸಿನಿಮಾ ಆಗ್ಬಾರ್ದು. 1-2 ವರ್ಷ ಟೈಮ್ ತಗೊಂಡು ದೊಡ್ಡ ದೊಡ್ಡ ಟೆಕ್ನಿಷಿಯನ್ಸ್ ಎಲ್ಲ ಈ ಸಿನಿಮಾಲಿ ಕೆಲಸ ಮಾಡಿದ್ರು. ಸ್ಕ್ರೀನ್ ಮೇಲೆ ನನಗ್ ಕಾಣಿಸಿದ್ದು ಲೋ ಕ್ವಾಲಿಟಿ ವಿಜುವಲ್ಸ್. ಸಿನಿಮಾದ ಮೇಜರ್ ಸೀಕ್ವೆನ್ಸ್ ಎಲ್ಲ ಈಸಿಯಾಗಿ ಗೊತ್ತಾಗುತ್ತೆ ಇದು CG, VFX, ಗ್ರೀನ್ ಮ್ಯಾಟ್ ಅಲ್ಲಿ ಶೂಟ್ ಮಾಡಿರೋದು ಅಂತ. ಇಷ್ಟು ಈ ಸಿನಿಮಾ ನೋಡಿದ್ಮೇಲೆ ನನಗನ್ಸಿದ್ದು ಆವರೇಜ್ ಒನ್ ಟೈಮ್ ವಾಚ್ ಮೂವಿ. ನೀವೇನಾದ್ರೂ ಈ ಮೂವಿ ನೋಡಿದ್ರೆ ನಿಮ್ಗೆ ಏನ್ ಅನ್ನಿಸ್ತು ಅಂತ ಕಮೆಂಟ್ ಮಾಡಿ. ನೆಕ್ಸ್ಟ್ ಮಾರ್ಕ್ ಮೂವಿ ರಿವ್ಯೂ ಅಲ್ಲಿ ಸಿಗೋಣ. ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಂಡು ಸಪೋರ್ಟ್ ಮಾಡಿ. ಥ್ಯಾಂಕ್ ಯು.